ತಿಂಗಳಿನಿಂದ ವಿಲೇವಾರಿ ಆಗದೆ ಬಿದ್ದಿರೋ ಬಯೋ ವೇಸ್ಟ್. ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ನಾಗರಿಕರು. ತುಮಕೂರು ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆ ಒಂದಾ ಎರಡ? ಸಾಲು ಸಾಲು ಸಮಸ್ಯೆಗಳು ತುಂಬಿ ಹೋಗ್ತಾ ಇವೆ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ವೈದ್ಯಾಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ತಾ ಇಲ್ಲ. ಮೆಡಿಕಲ್ ತ್ಯಾಜ್ಯ ಆರೋಗ್ಯಕ್ಕೆ ಹಾನಿಕಾರಕ. ಅದನ್ನ ಸರಿಯಾಗಿ ನಿರ್ವಹಣೆ ಮಾಡುವುದು ತುಂಬಾ ಮುಖ್ಯ. ಆದರೆ ಜಿಲ್ಲಾಸ್ಪತ್ರೆಯಲ್ಲಿ ಬಯೋ ಮೆಡಿಕಲ್ ತ್ಯಾಜ್ಯವನ್ನ ಅಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಇದ್ದು ತುಮಕೂರಿನ ನಾಗರಿಕರು ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿದ್ದಾರೆ. ಕಾಮಗಾರಿ ನೆಪದಲ್ಲಿ ಹಲವು ತಿಂಗಳಿನಿಂದ ಉತ್ಪನ್ನವಾಗ್ತಾ ಇರೋ ಬಯೋಮೆಡಿಕಲ್ ವೇಸ್ಟ್ಗಳನ್ನು ಸರಿಯಾಗಿ ವಿಲೇವಾರಿ ಮಾಡದೇ ಇರೋದ್ರಿಂದ ಆಸ್ಪತ್ರೆಯ ಬಯೋ ವೇಸ್ಟ್ ಘಟಕದಲ್ಲಿ ಶೇಖರಿಸಿ ಇರಿಸಲಾಗಿದೆ. ಔಷಧಿಗಳು, ಸಿರಿಂಜ್ಗಳು, ಬ್ಯಾಂಡೇಜ್ ಸೇರಿ ಹಲವು ಮೆಡಿಕಲ್ ರಾಶಿ ತ್ಯಾಜ್ಯಗಳನ್ನು ಕವರ್ನಲ್ಲಿ ಕಟ್ಟಿ ಬಿಸಾಡಲಾಗಿದೆ. ಅಲ್ಲದೆ ಕೆಲ ಔಷಧಿ ತ್ಯಾಜ್ಯಗಳನ್ನ ಬೇಕಾಬಿಟ್ಟಿ ಎಸೆದಿದ್ದು ನಾಯಿಗಳು ಬೀದಿಯಲ್ಲಿ ಎಳೆದಾಡ್ತಾ ಇವೆ. ಔಷಧಿ ತ್ಯಾಜ್ಯವನ್ನ ಸರಿಯಾಗಿ ವಿಲೇವಾರಿ ಮಾಡದಿರೋದ್ರಿಂದ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯಲು ಬರುವ ರೋಗಿಗಳಿಗೂ ಹಾಗೂ ಸಿಬ್ಬಂದಿಗೂ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದೆ. ಇನ್ನು ಜಿಲ್ಲಾಸ್ಪತ್ರೆ ಅಭಿವೃದ್ಧಿ ಕಾಮಗಾರಿ ನಡೀತಾ ಇರೋದ್ರಿಂದ ಬಯೋವೇಸ್ಟ್ ಘಟಕ ಬಳಿ ಮಣ್ಣು ಸುರಿದು ರಸ್ತೆಯನ್ನ ಮುಚ್ಚಲಾಗಿದೆ. ಇದರ ಪರಿಣಾಮವಾಗಿ ತ್ಯಾಜ್ಯ ವಿಲೇವಾರಿ ಮಾಡಲು ಅಗತ್ಯವಿರುವ ವಾಹನಗಳು ಘಟಕಕ್ಕೆ ನೇರವಾಗಿ ನುಗ್ಗಲಾಗದೆ ತ್ಯಾಜ್ಯವನ್ನ ಅಲ್ಲಿಯೇ ಶೇಖರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗುತ್ತಿಗೆದಾರರ ಬೇಜವಾಬ್ದಾರಿಯಿಂದ ಬಯೋವೇಸ್ಟ್ ಸಮಸ್ಯೆ ಉಂಟಾಗಿದೆ. ಬಯೋವೇಸ್ಟ್ ಸಮಸ್ಯೆಯಿಂದ ಸಾಕಷ್ಟು ಸಮಸ್ಯೆ ಆಗುವ ಮುನ್ನ ಆರೋಗ್ಯ ಇಲಾಖೆ ಹಾಗೂ ವೈದ್ಯಾಧಿಕಾರಿಗಳು ಎಚ್ಚೆತ್ತುಕೊಂಡು ಬಯೋವೇಸ್ಟ್ ವಿಲೇವಾರಿಗೆ ಕ್ರಮ ವಹಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.